ನಿಜ ಸ್ವರೂಪವೇ ಆನಂದ, ನನ್ನ ನಿಜ ಸ್ವರೂಪವೇ ಶಾಂತಿ. ಆನಂದದ ಘನ ನಾನು ಅದನ್ನು ಮರೆತು ಆಭಾಸವನ್ನು ಸತ್ಯವೆಂದು ಭ್ರಮಿಸಿ ಕಣ್ಣಿಗೆ ಕಾಣುವ ಇದೊಂದು ಶರೀರ ಮನಸ್ಸು ಬುದ್ಧಿ ಅನ್ನುವಂಥದ್ದು ಇದನ್ನು ನಾನು ಅಂತ ತಿಳ್ಕೊಂಡು ಪ್ರಪಂಚವನ್ನು ನನಗಿಂತ ಬೇರೆ ಅಂತ ಮಾಡಿಕೊಂಡು ಅಲ್ಲಿ ಕಾಣುವ ವಿಷಯ ಎಲ್ಲಿದೆ ಸುಖ, ಅಲ್ಲೆಲ್ಲುಂಟು. ಹೊರಗಿನ ವಿಷಯಗಳಲ್ಲಿ ಹುಡುಕೋ ಸ್ವಾಮಿ ನಾವು, ಸಿಗ್ಲಿಕ್ಕುಂಟದು. ಅನುಭವಿಸಿದ್ದಲ್ಲಿ ನಿದ್ದೆಯಲ್ಲಿ ನೀನು ಅನುಭವಿಸಿದ್ದು ಒಳಗಡೆಯಿಂದ, ನಿದ್ದೆಯಲ್ಲಿ ಪೂರ್ಣ ಆನಂದವನ್ನು ಅನುಭವಿಸಿದ್ದು ಒಳಗಡೆಯಿಂದ, ಎದ್ದ ಮೇಲೆ ಹುಡುಕೋದಲ್ಲಿ ಹೊರಗಡೆಯಿಂದ. ಹೇಗೆ ಸ್ವಾಮಿ ಸಿಗೋದು? ಯಾಕೆ ತಪ್ಪು ಮಾಡಿದ್ದು? ನಾವೆಲ್ಲರೂ. ಶಾಂತಿಯನ್ನಲ್ಲಿ ಎಲ್ಲಿಲ್ಲವೋ ಅಲ್ಲಿ ಹುಡುಕಿ ದೌರ್ಭಾಗ್ಯಕ್ಕೆ ಈಡಹುದು, ಅಳುತ್ತಾನೆ ಬದುಕೋದು ಅಭಿಶಾಪ ನರಕುಲಕ್ಕೆ. ಇದು